ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ರಮದಾನ್. ಫ್ರೆಂಡ್ಸ್, ನಿಮಗೆ ಎಷ್ಟೇ ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಯಾಕಂತಂದರೆ ನಿಮ್ಮ ಸಪೋರ್ಟು ಆ ಥರ ಇದೆ. ಫ್ರೆಂಡ್ಸ್, ಬರೀ 3 to 4 ಮಂತ್ಸಲ್ಲೇ ನಿಜವಾಗೂ 10,000 ಜನನ ನಾನು ಸಂಪಾದನೆ ಮಾಡಿದ್ದೀನಿ ಅಂತ ಅಂದರೆ ನಿಜವಾಗೂ ಅದು ಒಂಥರ ಗ್ರೇಟ್ ಅಂತಲೇ ಹೇಳ್ಕೊಳ್ಬೇಕು. ಸುಮಾರು 10,000 ಸಬ್ಸ್ಕ್ರೈಬರು ರೀಚ್ ಆಯಿತು. ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ನಾನು ಏನು ಕೃತಜ್ಞತೆಗಳು ಹೇಳಬೇಕು ಅಂತಲೂ ನಿಜವಾಗೂ ಗೊತ್ತಿಲ್ಲ. ಫ್ರೆಂಡ್ಸ್, ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಿಮಗೆ ನನ್ನ ಕಡೆಯಿಂದ ಏನೇ ಪ್ರಾಬ್ಲಮ್ ಆದರೂ ಕೂಡ ಕಾಲ್ ಮಾಡಿ, ನಾನು ಮೀನ್ಸ್ ರೆವೆನ್ಯೂನಲ್ಲಿ ಏನೇ ಇದ್ದರೂ ಕೂಡ ನಾನು ಸಾರ್ಟ್ ಔಟ್ ಮಾಡಿಕೊಡ್ತೇನೆ. ನೀವು ಹೊರಿ ತಗೋಬೇಡಿ. ಯಾಕಂದರೆ ಸುಮಾರು ಕಡೆಯಿಂದ ಸುಮಾರು ಕಂಪ್ಲೇಂಟ್ಸ್ ಬರ್ತಾ ಇದೆ. ಮ್ಯಾಕ್ಸಿಮಮ್ ಸಾಲ ಮಾಡೋದಕ್ಕೇ ಟ್ರೈ ಮಾಡ್ತಾ ಇದ್ದೇನೆ. ಒಂದೊಂದು ಸಾಲ ಮಾಡ್ಕೊಂಡು ಬರೋಣ. ಯಾಕಂದರೆ ಈ ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟೇ ಇದು ಮಾಡಿದ್ರು ಕೂಡ ಅವ್ರ ಕಡೆಯಿಂದ ನಾವು ಒಂದು ಕ್ಲಿಯರ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅದರಿಂದ ಸ್ವಲ್ಪ ತಡ ಆಗುತ್ತೆ. ಮತ್ತು ಇನ್ನೊಂದೇನಂತ ಅಂದರೆ ಫ್ರೆಂಡ್ಸ್, ಟೈಮ್ ಸಿಗ್ತಾ ಇಲ್ಲ. ಆ ವಿಷಯದಿಂದಲೇ ಆ್ಯಕ್ಚುಲಿ ನಾನು ವಿಡಿಯೋಸ್ ಹಾಕ್ತಾಯಿಲ್ಲ 2-3 ದಿನದಿಂದನೂ ಸ್ವಲ್ಪ ಬ್ಯುಸಿ ಇರೋದ್ರಿಂದ. ಫ್ರೆಂಡ್ಸ್, ಏನು ಅಂದ್ಕೊಬಿಡಿ. ಇವತ್ತು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ಅಂತ ಅಂದರೆ, ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ, ಫ್ರೆಂಡ್ಸ್ ಇದೇ ರೀತಿ ನೀವು ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇವತ್ತು ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದೆ. ಏನಂತಂದರೆ, ಮೊನ್ನೆ ಕಲಾಪದಲ್ಲಿ ನಮ್ಮ ರೆವೆನ್ಯೂ ಮಿನಿಸ್ಟರ್ ಮಾನ್ಯ ಕೃಷ್ಣ ಬೈರೇಗೌಡರು ಒಂದು ಮುಖ್ಯವಾದ ವಿಷಯದ ಬಗ್ಗೆನೇ ಮಾತಾಡಿದ್ರು. ಏನಂತಂದರೆ, ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಯಾವುದು ಬರುತ್ತೆ ಅದಕ್ಕೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಒಂದು ನಿಜವಾಗೂ ರಿಯಲಿ ಗ್ರೇಟ್ ಅಂತಲೇ ಹೇಳಬೇಕು. ಅದು ನೀಲಿ ನಕ್ಷೆ ಏನು ಬರುತ್ತೆ ಆ ಮ್ಯಾಪಲ್ಲಿ ಪರ್ಟಿಕ್ಯುಲರ್ ಗ್ರಾಮ ಠಾಣಾ ಎಷ್ಟು ಸೇರ್ಕೊಂಡಿದೆ ಅದರಲ್ಲಿ ಯಾವುದೇ ಮನೆ ಕಟ್ಟಬೇಕಂತಂದ್ರೂ ಕೂಡ ನಿಮಗೆ DC ಕನ್ವರ್ಷನ್ ಅವಶ್ಯಕತೆ ಇಲ್ಲ. ಪಂಚಾಯತಿಯಿಂದಲೇ ಪ್ಲಾನ್ ಅಪ್ರೂವಲ್ ಕೊಡ್ತಾರೆ. ಎಷ್ಟೋ ಜನ ನನಗೆ ಈ ಕ್ವಶನನ್ನು ರೈಸ್ ಮಾಡ್ತಾ ಇದ್ರಿ, ಸರ್ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ, ಪಂಚಾಯತಿಯಿಂದ ಅಪ್ರೂವಲ್ ಕೇಳ್ತಾ ಇಲ್ಲ, ಇದು ಕೇಳ್ತಾ ಇದ್ದಾರೆ, ಕನ್ವರ್ಷನ್ ಕೇಳ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರನೇ ಮಾನ್ಯ ನಮ್ಮ ರೆವೆನ್ಯೂ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ನಿಜವಾಗೂ ಒಂದು ಒಳ್ಳೆ ಡಿಸಿಷನ್ಗೆ ಬಂದಿದ್ದಾರೆ. ಏನಂತ ಅಂದರೆ, ಗ್ರಾಮೀಣ ಭಾಗದ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಮನೆಗಳನ್ನು ನಿರ್ಮಾಣ ಮಾಡಿಕೊಳ್ಳಲು ಸಾರ್ವಜನಿಕರು ಭೂ ಪರಿವರ್ತನೆಯ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಮೊನ್ನೆ ಮೀಟಿಂಗಲ್ಲಿ ಇದೇನೇನೆ ಮಾನ್ಯ ಜವರಾಯಿ ಗೌಡರು ಒಂದು ಕ್ವಶನ್ ಮಾಡ್ತಾರೆ. ಈ ಕ್ವಶನ್ನಿಗೆ ಅವರು ಕ್ಲೀನಾಗಿ ನಿಜವಾಗೂ ಅಪ್ರಿಸಿಯೇಟ್ ಮಾಡಬೇಕು. ಮಾನ್ಯ ಕಂದಾಯ ಸಚಿವರಿಗೆ ಕೃಷ್ಣ ಬೈರೇಗೌಡರಿಗೆ ಕ್ಲೀನಾಗಿ ಹೇಳಿದ್ರು ಅದನ್ನು. ಯಾಕಂದರೆ ಜನಗಳಿಗೆ ಎಷ್ಟೋ ಗೊಂದಲ ಇದೆ, ಆ ಗೊಂದಲನ ಪರಿಹಾರ ಮಾಡಬೇಕು. ಅದು ಯಾವುದೇ ಒಬ್ಬ ಗೌರ್ನಮೆಂಟ್ ಅಧಿಕಾರಿ ಆಗ್ಬೋದು, ಅಥವಾ ಸಚಿವರಾಗ್ಬೋದು, ಅಥವಾ MLAs ಆಗ್ಬೋದು, ಯಾರೇ ಆಗಲಿ, ಗ್ರಾಮ ಠಾಣಾ ಒಳಗಡೆ ನೀಲಿ ನಕ್ಷೆಯ ಪ್ರಕಾರ ಮನೆ ಕಟ್ಟಲು ಅವಕಾಶವಿರುತ್ತದೆ. ಆದರೆ ಭೂ ಪರಿವರ್ತನೆಗೆ ಅವಕಾಶವಿಲ್ಲ. ಅವಶ್ಯಕತೆನೂ ಇಲ್ಲ, ಅವಕಾಶನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ಎರಡೂ ಇದೆ ಇದರಲ್ಲಿ. ಒಂದು ವೇಳೆ ಕೃಷಿ ಭೂಮಿ ಆಗಿದ್ದು ಸರ್ವೆ ನಂಬರ್ ಆಗಿದ್ದರೆ, ಅದು ಏನಾದ್ರೂ RTC ನಲ್ಲಿದ್ದರೆ, ಅಂತ RTC ಜಾಗನ್ನ ನೀವು ಕನ್ವರ್ಷನ್ ಮಾಡಿಕೊಂಡು ಮನೆ ಕಟ್ಟಬಹುದು. ಅದು ಪಾಸಿಬಿಲಿಟಿ ಇದೆ. ಮೊನ್ನೆ ನಡೆದ ವಿಧಾನ ಪರಿಷತ್ತಿನ ಪ್ರಶ್ನೋತ್ತರ ಕಲಾಪದ ವೇಳೆ ಪರಿಷತ್ ಸದಸ್ಯರು ಜವರಾಯಿ ಗೌಡರು
ಈ ಪ್ರಶ್ನೆಯನ್ನ ಮಾಡ್ತಾರೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಗ್ರಾಮ ಠಾಣ ಹಾಗೂ ಊರುಗುಪ್ಪೆ ಸರ್ವೆ ನಂಬರ್ಗಳಿಗೆ ಮನೆ ಕಟ್ಟಿಕೊಂಡು ವಾಸಿಸುತ್ತಿರುವ ನಿವಾಸಿಗಳಿಗೆ ಸಂಬಂಧಿಸಿದಂತೆ ಹಕ್ಕುಪತ್ರ ನೀಡುವ ಬಗ್ಗೆ ಸಂಬಂಧಿಸಿದ ಗ್ರಾಮ ಪಂಚಾಯಿತಿಗಳಿಂದ ನಿಯಮಾನುಸಾರ, ಯಾಕಂದ್ರೆ ಅಲ್ಲೆಲ್ಲಾನು ತುಂಬಾ ಗೊಂದಲ ಇದೆ. ಅದರಲ್ಲೂ ನಾರ್ತ್ ಕರ್ನಾಟಕ ಹೇಳ್ತೀನಿ ಕೇಳಿ, ನಾರ್ತ್ ಕರ್ನಾಟಕದಷ್ಟು ಪ್ರಾಬ್ಲಮ್ ಬೇರೆ ಕಡೆ ಎಲ್ಲೂ ಇಲ್ಲ. ಅಷ್ಟು ಪ್ರಾಬ್ಲಮ್ಸ್ ಇದೆ ನಾರ್ತ್ ಕರ್ನಾಟಕದಲ್ಲಿ. ಯಾಕಂದ್ರೆ ಇಲ್ಲಿ ನಮ್ಮ ಸೌತ್ ಕರ್ನಾಟಕಕ್ಕೂ ನಾರ್ತ್ ಕರ್ನಾಟಕಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಬರುತ್ತೆ. ಅಧಿಕಾರಿಗಳು ನಿಜವಾಗೂ ಏನ್ ಮಾಡ್ತಿದ್ದಾರೆ ಅಂತಲೇನೆ ಗೊತ್ತಿಲ್ಲ, ಅವರಿಗೆ ಅಷ್ಟು ಗೊಂದಲ ಹಿಟ್ಟು ಕಳಿಸ್ತಿದ್ದಾರೆ ಅವ್ರನ್ನ. ಇನ್ನೊಂದು, ಯಾವುದೇ ಒಂದು ಯಾವುದೇ GPA ಹಳೇದು ನೋಟ್ರೈಸ್ಡ್ GPAನ ಯಾರು ಅಕ್ಸೆಪ್ಟ್ ಮಾಡಬೇಡಿ. ನಿಮಗೆ ಅದು ಯಾವುದೇ ಕಾರಣಕ್ಕೂ ಸಲ್ಲೋದಿಲ್ಲ. ನೋಟ್ರೈಸ್ಡ್ GPA ಆಲ್ರೆಡಿ ಬಂದಾಗಿದೆ. ಇವಾಗ ತಿರ್ಗಾನು ಅದನ್ನೇನೆ ಎತ್ತಿ ಹಿಡಿದಿದ್ದಾರೆ ಕಲಾಪದಲ್ಲಿ. ಮೊನ್ನೆ ವಿಧಾನ ಪರಿಷತ್ ಮೀಟಿಂಗ್ ಅಲ್ಲೂ ಕೂಡ, ಸಂಸತ್ ಮೀಟಿಂಗ್ ಅಲ್ಲೂ ಕೂಡ ನಡಿಬೇಕಾದ್ರೆ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ನೋಟ್ರೈಸ್ GPA ಯಾವುದೇ ಕಾರಣಕ್ಕೂ, ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ, ಅದು GPAನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋ ಹಾಗಿಲ್ಲ. ಯಾಕಂದ್ರೆ 2013 ಒಳಗಡೆ ಇತ್ತು ಅದು. 2013 ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರು ಪೂರ್ತಿನೂ ಇದ್ ಮಾಡ್ಬಿಟ್ಟಿದ್ದಾರೆ. ಗ್ರಾಮ ಠಾಣ ಹಾಗೂ ಊರುಗುಪ್ಪೆ ಸರ್ವೆ ನಂಬರ್ಗಳಲ್ಲಿ ಕಂದಾಯ ಇಲಾಖೆ, ಕರ್ನಾಟಕ ರೆವಿನ್ಯೂ ಡಿಪಾರ್ಟ್ಮೆಂಟ್ ಸೇರಿದ ಸರ್ವೆ ನಂಬರ್ ಅಥವಾ ಜಮೀನುಗಳಿದ್ದಲ್ಲಿ ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಂ 94C ಅಂಡ್ 94CC ಅಂಡ್ 94D ರಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಮಾನ್ಯ ರೆವಿನ್ಯೂ ಮಿನಿಸ್ಟರ್. ಅದು ಯಾವ್ಯಾವ ಕಡೆಯಿಂದ ಬಂದಿತ್ತು? 94C ಬಂದಿತ್ತಾ, 94CC ಇಂದ ಬಂದಿತ್ತಾ, 94D ಇಂದ ಬಂದಿದ್ಯಾ? ಯಾವುದೇ ಹಕ್ಕುಪತ್ರ ಇದ್ರೂ ಕೂಡ ಆ ಹಕ್ಕುಪತ್ರದ ಬಗ್ಗೆ ನೀವು ಯಾವ ಸ್ಕೀಮಲ್ಲಿ ಬಂದಿರೋದು ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಅದನ್ನ ಚೆಕ್ ಮಾಡಿ ಆಮೇಲೆನೆ ನೀವು ಅದನ್ನ ಡಿಸಿಷನ್ ತಗೊಳ್ಳಿ ಅಂತಂದೇಳಿ ಕ್ಲಿಯರ್ ಕಟ್ ಆಗಿ ಮೊನ್ನೆ ಹೇಳಿದ್ದಾರೆ. ಯಾಕಂದ್ರೆ ಇವರು ಒಂದೊಂದು ನಿಜವಾಗೂ ಈ ಡಿಜಿಟಲೈಸೇಷನ್ ಮಾಡ್ತಾ ಇರೋದು ನಿಜವಾಗೂ ಒಂದು ಒಳ್ಳೆ ವಿಚಾರನೇ. ನೋಡಿ, ಇದೊಂದು ಕನ್ವರ್ಷನ್ ಗೊಂದಲ ಇತ್ತು. ನಿಮ್ಗೆ ಗ್ರಾಮ ಠಾಣಾ ವ್ಯಾಪ್ತಿ ಏನು ಬರುತ್ತೆ ಅದು ನೀಲಿ ನಕ್ಷೆ ವಿಲೇಜ್ ಮ್ಯಾಪ್ ಅಲ್ಲಿ ನಿಮ್ಗೆ ಆ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರೋದು ಸರ್ವೆ ನಂಬರ್ ಡಿಲೀಟ್ ಆಗೋಗುತ್ತೆ. ತಿರ್ಗಾ ಪ್ರೈವೇಟ್ ಸರ್ವೆ ನಂಬರ್ಸ್ ಇದ್ರೆ ಮಾತ್ರನೇನೆ ಅದರಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ನಿಮ್ಗೆ ಗ್ರಾಮ ಅಂತ ತೋರಿಸಿತ್ತು ಅಂತಂದ್ರೆ ಅದಕ್ಕೆ ನಿಮ್ಗೆ ಅವಶ್ಯಕತೆ ಇಲ್ಲ ಕನ್ವರ್ಷನ್. ಇನ್ನೊಂದು ಪರ್ಟಿಕ್ಯುಲರ್ ಸರ್ವೆ ನಂಬರ್ ಇರಬೇಕು. ಪರ್ಟಿಕ್ಯುಲರ್ ಸರ್ವೆ ನಂಬರ್ ಇದ್ರೆ ಮಾತ್ರನೇನೆ ಅದು ಕನ್ವರ್ಷನ್ಗೆ ಅವಶ್ಯಕತೆ, ಕನ್ವರ್ಷನ್ಗೆ ಪಾಸಿಬಿಲಿಟಿ ಇರೋದು. ಇನ್ನೊಂದು, ನೀವು ಕನ್ವರ್ಷನ್ ಮಾಡಬೇಕು ಅಂತ ಅಂದ್ರೆ ಪಕ್ಕಾ ಯೆಲ್ಲೋ ಝೋನ್ ಇರಬೇಕು. ಪಕ್ಕಾ ಯೆಲ್ಲೋ ಝೋನ್ ಇದ್ರೆ ಮಾತ್ರನೇನೆ ಕನ್ವರ್ಷನ್ ಆಗೋದು. ನಿಮ್ಗೆ ಗ್ರೀನ್ ಝೋನ್ ಇತ್ತು ಅಂತಂದ್ರೆ ಕನ್ವರ್ಷನ್ ಆಗಲ್ಲ. ಇದೊಂದು ಪಾಯಿಂಟ್ ಮೆನ್ಷನ್ ಇಟ್ಕೊಳ್ಳಿ. ಮತ್ತೆ ಇವಾಗ ನೀವು ಈ ಖಾತಾಗ ಏನ್ ಹೋಗ್ತಾ ಇದ್ದೀರಾ, ಈ ಖಾತಾಗ ಹೋಗ್ಬೇಕಾದ್ರೆ ನಿಮ್ಗೆ ಅದು ಯಾವ ಸ್ಕೀಮ್ ಇಂದ ಅಲರ್ಟ್ ಆಗಿತ್ತು ಸೈಟು. ಯಾಕಂದ್ರೆ ಎಷ್ಟೋ ಜನದ್ದು ಹಕ್ಕುಪತ್ರಗಳದ್ದು ಸೈಟ್ ಇದೆ. ಅದು 94C ನಲ್ಲಿ ಆಗಿದೆಯಾ, 94CC ನಲ್ಲಿ ಆಗಿದೆಯಾ, 94D ನಲ್ಲಿ ಆಗಿದೆಯಾ, ಯಾವ ಸ್ಕೀಮ್ ಅಲ್ಲಿ ನಿಮ್ಗೆ ಆಗಿತ್ತು. ಮತ್ತೆ ಅದನ್ನ ತಹಸೀಲ್ದಾರ್ ಕಡೆಯಿಂದ ಮಸ್ಟ್ ಅಂಡ್ ಶುಡ್ ರಿಜಿಸ್ಟ್ರೇಷನ್ ಆಗಿರ್ಲೇಬೇಕು. ನಿಮ್ಗೆ ಯಾವುದೇ ಸ್ಕೀಮ್ ಅಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಹಕ್ಕುಪತ್ರದ್ದು ಮಸ್ಟ್ ಅಂಡ್ ಶುಡ್ ರಿಜಿಸ್ಟ್ರೇಷನ್ ಆಗಲೇಬೇಕು. ರಿಜಿಸ್ಟ್ರೇಷನ್ ಆಗಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಹಕ್ಕುಪತ್ರ ಖಾತಾ ಕೊಡಬಾರ್ದು ಅಂತಂದೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ನೋಡಿ, ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅನಧಿಕೃತವಾಗಿ ನಿರ್ಮಿಸಿರುವ ವಾಸದ ಮನೆಗಳನ್ನು ಸಕ್ರಮಗೊಳಿಸಲು ಕರ್ನಾಟಕ ಭೂ ಕಂದಾಯ ಕಾಯ್ದೆ 1964 ಕಾಲಂ ನಂಬರ್ 94C ಇದು ಅವಾಗಿಂದ ಇರೋದೇನೆ ಮತ್ತು ಕಾಲಂ ನಂಬರ್ 94CC ರೆಡಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಅದರಂತೆ ಸ್ವೀಕರಿಸಿದ ಅರ್ಜಿಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನ ಕ್ಲಿಯರ್ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ. ಮತ್ತೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ನಿವೇಶನಗಳು ಮತ್ತು ಕಟ್ಟಡಗಳನ್ನು ಕ್ರಮಬದ್ಧವಲ್ಲದ ಸರ್ಕಾರಿ, ಸ್ಥಳೀಯ ಸಂಸ್ಥೆ, ಶಾಸನಬದ್ಧ ಸಂಸ್ಥೆ, ಅರಣ್ಯ ಭೂಮಿಗಳನ್ನು ಹೊರತುಪಡಿಸಿ ಇವಾಗ ಈ ಖಾತಾ ಏನ್ ಕೊಡ್ತಿದ್ದಾರೆ, ಈ ಖಾತನ್ನ ನೋಡಿ, ಯಾವುದೇ
ಕಟ್ಟಡಗಳನ್ನು ಕ್ರಮಬದ್ಧವಲ್ಲದ ಅಂದ್ರೆ ಸರ್ಕಾರಿ ಜಮೀನಾಗಿರ್ಬೋದು ಅಥವಾ ಯಾವ್ದಾದ್ರು ಸ್ಥಳೀಯ ಸಂಸ್ಥೆಗೆ ಸೇರಿರೋದಾಗ್ಬೋದು ಅಥವಾ ಶಾಸನಬದ್ಧ ಸಂಸ್ಥೆಗೆ ಸೇರಿರೋದಾಗ್ಬೋದು ಅಂದ್ರೆ ಗವರ್ನಮೆಂಟ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಅರಣ್ಯ ಭೂಮಿ, ಇಷ್ಟು ಜಾಗಗಳನ್ನ ಹೊರತುಪಡಿಸಿ ಮಿಕ್ಕದ ಪ್ರಾಪರ್ಟಿಗಳನ್ನ ಮಾತ್ರನೇ ತೆರಿಗೆ ವ್ಯಾಪ್ತಿಗೆ ತಗೊಳ್ಬೇಕು. ಯಾವುದು ರೆವೆನ್ಯೂನಲ್ಲಿ ಏನಿದೆ ಅದನ್ನ ಅಷ್ಟನ್ನ ತೆರಿಗೆ ವ್ಯಾಪ್ತಿಗೆ ತಗೊಳ್ಬೇಕು ಅನ್ನೋದು ಕೂಡ ಮೊನ್ನೆ ಯಾವುದು ನಮ್ಮ ಗೆಜೆಟ್ ನೋಟಿಫಿಕೇಶನ್ ಆಗುವಾಗ ಇದು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. 1964 ಕಾಲಂ ನಂಬರ್ 94C ಅದನ್ನ ಎತ್ತಿ ಹಿಡಿದಿದ್ದಾರೆ. ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡ್ತಿದ್ದಾರೆ ಒಂದೊಂದು. ಮತ್ತೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತೆ ಪಂಚಾಯತ್ ರಾಜ್ ಅಧಿನಿಯಮ 1993 ಅನ್ನು ಕೂಡ ತಿದ್ದುಪಡಿ ತರಲಾಗಿದೆ. ಅದನ್ನೇನೆ ಮೊನ್ನೆ 2025 ಅಂತಂದೇಳಿ ತಿದ್ದುಪಡಿ ಮಾಡಿದ್ದಾರೆ. ಈ ಅಧಿನಿಯಮಕ್ಕೆ ತರಲಾಗುವ ತಿದ್ದುಪಡಿಯನ್ನು ನಿಯಮಗಳ ಅನುಸಾರ ರೂಪಿಸಿ 14/6/2013 ಮೊದಲು ಮತ್ತೆ ನಂತರ 2013ಕ್ಕಿಂತ ಮುಂಚೆ 2013 ಆದ್ಮೇಲೆ ಅಂದ್ರೆ 14/6/2013ಕ್ಕೆ ನಮ್ಮ ರೆವೆನ್ಯೂ ಸೈಟ್ಸ್ ಎಲ್ಲಾನು ರಿಜಿಸ್ಟ್ರೇಷನ್ ಮತ್ತೆ ಖಾತಾ ಎಲ್ಲ ಸ್ಟಾಪ್ ಆಗಿದ್ದು. ಅದರಿಂದ ಹಿಂದೆದು ಮತ್ತೆ ಇವಾಗಳ್ದು ಏನು ಸೆಪ್ಟೆಂಬರ್ 10th ವರೆಗೂ ಏನಾಗಿದೆ ಅಷ್ಟು ಸೈಟ್ಗಳನ್ನು ಕೂಡ ಅಭಿಯಾನದ ಮುಖಾಂತರ ಎಲ್ಲ ಕಡೆಗೂ ಅಭಿಯಾನಗಳು ಮಾಡಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತೆರಿಗೆ ವ್ಯಾಪ್ತಿಗೆ ತಗೊಂಡು ಬಂದು ಪ್ರತಿಯೊಬ್ಬರಿಗೂ ಈ ಖಾತಾ ಕೊಡಬೇಕು ಅಂತ ಹೇಳ್ಬಿಟ್ಟು ಕೂಡ ಮೊನ್ನೆನೂ ಕೂಡ ಅದನ್ನ ಡಿಸ್ಕಷನ್ ಆಯ್ತು. ಅದಾದ್ಮೇಲೆ ಗೆಜೆಟ್ ನೋಟಿಫಿಕೇಶನ್ ಕೂಡ ಮಾಡಿದ್ರು. ಅಲ್ಲಿಗೆ ಇದು ರೆವೆನ್ಯೂದು ಒಂದು ಇದಾಯ್ತು. ನಿಮ್ಗೆ ಇನ್ನೊಂದು ಹೇಳ್ತೀನಿ ನೋಡಿ. ಇದು ಗ್ರಾಮ ಠಾಣಾ ವ್ಯಾಪ್ತಿ ಏನ್ ಬರುತ್ತೆ ಅಲ್ಲಿ ಪಾಣಿ ಎಂಟ್ರಿ ಬರಲ್ಲ. ಆ ವಿಲೇಜ್ ಗ್ರಾಮ ಠಾಣಾ ಲಿಮಿಟ್ಗೆ ಏನ್ ಸೇರ್ಕೊಳ್ಳುತ್ತೆ ಅದು ಪಾಣಿ ಹೆಗ್ರೋಗುತ್ತೆ. ಪಾಣಿ ಬರಲ್ಲ ಅಲ್ಲಿಗೆ, ಅದು ಇದಾಗೋಗ್ಬಿಡುತ್ತೆ. ಎಂಟ್ರಿ ಟ್ರಾನ್ಸಾಕ್ಷನ್ಗಳೇ ಬರಲ್ಲ. ನಿಮ್ಗೆ ಪೂರ್ತಿ ವಿಲೇಜ್ ಡೆವಲಪ್ಮೆಂಟ್ ಆಗೋದ್ಮೇಲೆ ಅದು ಡೇಟಾ ನಾಟ್ ಅವೈಲೇಬಲ್ ಅಂತ ಬರುತ್ತೆ. ಅಂಥವಕ್ಕೆಲ್ಲನೂ ನೀವು ಕನ್ವರ್ಷನ್ ಮಾಡೋಕ್ಕೂ ಆಗಲ್ಲ, ಕನ್ವರ್ಷನ್ ಅವಶ್ಯಕತೆನೂ ಇಲ್ಲ. ಪ್ಯೂರ್ಲಿ ಗ್ರಾಮ ಠಾಣಾ ಅದು ಕನ್ಫ್ಯೂಸ್ ಮಾಡ್ಕೋಬೇಡಿ. ಅದೊಂದು ಕ್ಲಿಯರ್ ಆಗಿ ಇದಿಟ್ಕೊಳ್ಳಿ. ನಿಮ್ಗೆ RTC ನಲ್ಲಿ ಏನ್ ಬರುತ್ತೆ, RTC ನಿಮ್ಮ ಹೆಸರು RTC ಅಲ್ಲಿ ಬಂದು ಸರ್ವೆ ನಂಬರ್ ಇದ್ರೆ ಮಾತ್ರನೇನೆ ಕಾಲಂ ನಂಬರ್ 9, 11 ಎರಡರಲ್ಲೂ ಕೂಡ ನಮೂದಾಗಿರ್ಬೇಕು. ಅವೆರಡರಲ್ಲೂ ಕೂಡ ಹೆಸರು ಬತ್ತಾಯಿತು ಅಂತಂದ್ರೆ ನಿಮ್ಗೆ 100% ಅದನ್ನ ಕನ್ವರ್ಷನ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ. ಅದಕ್ಕೆ ನಾವು ಕನ್ವರ್ಷನ್ ಕೂಡ ಕೊಡ್ತೀವಿ. ಮತ್ತೆ ಗ್ರಾಮ ಠಾಣೆಗೆ ಯಾವುದು ಕೂಡ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ಮೊನ್ನೆ ಹೇಳಿದ್ದಾರೆ. ಅದರಿಂದ ಯಾರು ಕನ್ಫ್ಯೂಸ್ ಮಾಡ್ಕೋಬೇಡಿ, ಸರ್ ನಮ್ಗೆ ಇದು ಅವಶ್ಯಕತೆ ಇದೆಯಾ, ಕನ್ವರ್ಷನ್ ಬೇಕಾ ಅದಲ್ಲ. ರೆವೆನ್ಯೂಗೆ ನಿಮ್ಗೆ ಯಾವುದಕ್ಕೂ ಕೂಡ ಗ್ರಾಮ ಠಾಣಾ ಲಿಮಿಟ್ ಅಲ್ಲಿ ಏನ್ ಬರುತ್ತೆ ಅದು ಅವಶ್ಯಕತೆ ಇಲ್ಲ. ನಿಮ್ಗೆ ಪ್ಯೂರ್ಲಿ ಗ್ರಾಮ ಠಾಣಾಗೆ ಕನ್ವರ್ಷನ್ ಅವಶ್ಯಕತೆ ಇಲ್ಲ, DC ಕನ್ವರ್ಷನ್ ಬೇಕಾಗಿಲ್ಲ. ಅದನ್ನ ನಿಮ್ಗೆ ವಿಲೇಜ್ಗೆನೆ ಸೇರಿಸ್ಕೊಳ್ತಾರೆ. ವಿಲೇಜ್ಗೆನೆ ಸೇರಿಸ್ಕೊಂಡು ನಿಮ್ಗೆ ಅದನ್ನ ಈ ಖಾತಾ ಅನ್ನೋದನ್ನ ಮಾಡ್ಕೊಡ್ತಾರೆ. ಅದೇನು ಟೆನ್ಷನ್ ಇಟ್ಕೋಬೇಡಿ, ನಿಮ್ಗೆ ಅದು ಅವಶ್ಯಕತೆ ಇಲ್ಲ ಕನ್ವರ್ಷನ್. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕಾಲ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.